ಸ್ನೇಹಿತರೆ ಎಲ್ಲರಿಗೂ ಬಾವಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲಕ್ಷ್ಮೀ ಬಾರಮ್ಮ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ನಿತಿನ್ ಬಂದಾಗ ನಿಂದ ಯಾಕೋ ತುಂಬಾ ಜಾಸ್ತಿ ಆಯ್ತು, ಇದೆಲ್ಲ ಸರಿ ಇಲ್ಲ, ನೀನ್ ಇಲ್ಲಿಂದ ಹೋದ್ರೆ ಸರಿ ಅಂತ ಕೋಪ ಮಾಡ್ಕೊಂಡು ಲಕ್ಷ್ಮಿ ಬೈತ. ಅಯ್ಯೋ, ನಾನು ಇಲ್ಲಿಂದ ಹೋಗ್ ಬಂದಿಲ್ಲ, ನಿನ್ನ ಮದುವೆ ಆಗಿ ತಾಳಿ ಕಟ್ಟಿ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನೀನ್ ನೋಡಿದ್ರೆ ಹೋಗು ಅಂತ ಹೇಳ್ತಾ ಇದೆಯಲ್ಲ, ಯಾವುದೇ ಕಾರಣಕ್ಕೂ ಇವತ್ತಂತೂ ಹೋಗೋ ಮಾತೇ ಇಲ್ಲ, ನಿನ್ನ ತಾಳಿ ಕಟ್ಟೆ ಕರ್ಕೊಂಡೇ ಹೋಗೋದು. ನಿತಿನ್ ಹೇಳ್ತಾನೆ. ಆಗ ಈ ವಿಷಯ ಏನಾದರೂ ವೈಷ್ಣವ್ ಗೊತ್ತಾದ್ರೆ ನಿನ್ ಕತೆ ಮುಗೀತು ಅಂತ ಹೇಳ್ತಾನೆ. ಲಕ್ಷ್ಮಿ ಹೇಳ್ದಾಗ, ಅಯ್ಯೋ ಇನ್ನೇನಾಗುತ್ತೆ, ಅವನೇನೆ ಇನ್ನೊಂದು ಮದುವೆ ಆಗ್ತಾ ಇದ್ದಾನೆ. ಹೌದು, ಅವನು ನೀನು ದೂರ ಆಗ್ಬಿಟ್ಟಿದ್ದೀರಂತೆ, ಅವ್ನು ನಿನ್ ಬಿಟ್ಬಿಟ್ನಂತೆ. ಆಗಿದ್ಮೇಲೆ ಅವನ್ಯಾಕೆ ಇಲ್ಲಿಗೆ ಬರ್ತಾನೆ? ನಾನಿವತ್ತು ನಿನಗೆ ತಾಳಿ ಕಟ್ಟೆ ಕಟ್ತೀನಿ, ಹಿಡ್ಕೊಳ್ರು ಅಂತ ಹೇಳಿ ನಿತಿನ್ನು ತಾಳಿ ಕಟ್ಟಕ್ಕೆ ಬರ್ತಾ ಇರ್ತಾನೆ. ಆಗ ಕೀರ್ತಿಗೆ ಟೆನ್ಷನ್ ಆಗಿ, ಇಲ್ಲ ಇದಕ್ಕೇನಾದ್ರೂ ಮಾಡ್ಲೇಬೇಕು, ಇದಕ್ಕೆಲ್ಲ ವೈಷ್ಣವ್ ಸರಿಯಾದ ವ್ಯಕ್ತಿ, ವೈಷ್ಣವ್ಗೆ ಫೋನ್ ಮಾಡ್ತೀನಿ ಅಂತ ಕೀರ್ತಿ ವೈಷ್ಣವ್ಗೆ ಫೋನ್ ಮಾಡಿ ಇರೋ ವಿಷಯನೆಲ್ಲ ಹೇಳ್ಬಿಡ್ತಾಳೆ. ಆಗ ಅಲ್ಲಿಗೆ ವೈಷ್ಣವ್ ಬರ್ತಾನೆ. ಕಡೆ ತಾಳಿ ಕಟ್ಟಕ್ಕೆ ಅಂತ ನಿತಿನ್ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ವೈಷ್ಣವ್ ಬಂದು, ಲಕ್ಷ್ಮಿ ತುಂಬಾ ಶಾಕ್ ಆಗಿ, ವೈಷ್ಣವ್ ಅವರೇ ಕೊನೆಗೂ ನನ್ನ ಉಳ್ಸಕ್ ಬಂದ್ಬಿಟ್ರ, ನೋಡಿ ವೈಷ್ಣವ್ ಅವರೇ ನನಗೆ ತಾಳಿ ಕಟ್ತಾ ಇದ್ದಾನೆ ಅಂತ ಲಕ್ಷ್ಮಿ ಹೇಳಿದಾಗ, ಏನೋ ನಿನಗೆ ನನ್ನ ಮಹಾಲಕ್ಷ್ಮಿ ಬೇಕಾ, ಸಲ ಹೇಳಿದ್ರು ನಿನಗೆ ಅರ್ಥ ಆಗಲ್ವಲ್ಲ ಅಂತ ಹೇಳಿ ವೈಷ್ಣವ್ ಗನ್ ತೋರಿಸ್ತಾನೆ. ಈ ಮಾತು ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ. ಆಗ ಏನೋ ಏನ್ ಮಾಡ್ತೀಯಾ, ನೀನೇ ನಿನ್ನ ಹೆಂಡತಿ ಬಿಟ್ಬಿಟ್ಟಿದೀಯಂತೆ, ಇನ್ನೊಂದು ಮದ್ವೆ ಆಗ್ತೀಯ ಅಂತ ನಿನ್ ತಾಯಿ ಹೇಳ್ತಾ ಇದ್ರು ಅಂತ ನಿತಿನ್ ಹೇಳ್ತಾನೆ. ಅಷ್ಟರಲ್ಲಿ ಕಾವೇರಿ ಬಂದು, ನಿತಿನ್ ನಿನ್ ಹುಚ್ಚಾಟ ಏನ್ ಮಾಡಕ್ ಹೊರಟಿದ್ಯಾ ನೀನು ಅಂದಾಗ, ಓ ನೀವಾ, ಬನ್ನಿ ಬನ್ನಿ, ಮಗ ಮಾತ್ರ ಇನ್ನೊಂದು ಮದ್ವೆ ಆಗ್ಬೋದು, ಆದ್ರೆ ಈ ಲಕ್ಷ್ಮಿ ಮಾತ್ರ ಇನ್ನೊಂದು ಮದ್ವೆ ಆಗ್ಬಾರ್ದಾ, ಇಬ್ರು ದೂರ ಆಗಿದಾರಲ್ವಾ, ಅದಕ್ಕೆ ನಾನು ಲಕ್ಷ್ಮಿಗೋಸ್ಕರ ಅಂತ ಬಂದಿದ್ದೀನಿ. ಇವಳು ಇನ್ಮೇಲೆ ನಮ್ಮನೆ ಅದೃಷ್ಟ ದೇವತೆ ಆಗ್ತಾಳೆ, ಇವಳನ್ನ ಮದ್ವೆ ಆಗ್ತೀನಿ ನಾನು ಅಂತ ನಿತಿನ್ ಹೇಳ್ತಾನೆ. ಆಗ ಈ ಜನ್ಮದಲ್ಲಿ ಅದು ಸಾಧ್ಯನೇ ಇಲ್ಲ ಅಂತ ವೈಷ್ಣವ್ ಹೇಳಿದಾಗ, ಯಾಕೋ ಸಾಧ್ಯ ಇಲ್ಲ, ನೀನು ಅವಳು ಬೇರೆ ಆಗಿದ್ದೀರ ತಾನೆ, ಇಬ್ಬರಿಗೂ ಈಗ ಸಂಬಂಧ ಇಲ್ಲ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ನಿತಿನ್ ಹೇಳಿದಾಗ, ನಾನು ಮಹಾಲಕ್ಷ್ಮಿ ದೂರ ಆಗಿದ್ದೀವಿ ಅಂತ ಯಾರೋ ಹೇಳಿದ್ದು ನಿನಗೆ ಅಂತ ಕೋಪ ಮಾಡ್ಕೊಂಡು ವೈಷ್ಣವ್ ಕೇಳ್ತಾನೆ. ನನ್ನ ಹೆಂಡತಿ ಕಣ ಮಹಾಲಕ್ಷ್ಮಿ ಅಂತ ಕೋಪ ಮಾಡ್ಕೊಂಡು ನಿತಿನ್ ಹೊಡಿತಾನೆ ವೈಷ್ಣವ್. ಈ ಕಡೆ ಲಕ್ಷ್ಮಿಗೆ ಈ ಮಾತು ಕೇಳಿ ತುಂಬಾ ಖುಷಿ ಆಗುತ್ತೆ. ವೈಷ್ಣವ್ ಅವರೇ ಏನ್ ಹೇಳಿದ್ರಿ, ನನ್ನ ಹೆಂಡತಿ ಮಹಾಲಕ್ಷ್ಮಿ ಅಂತ ಹೇಳಿದ್ರಿ ಅಲ್ವಾ ನೀವು ಅಂತ ಲಕ್ಷ್ಮಿ ಹೇಳಿದ ತಕ್ಷಣನೇ, ಹೌದು ಮಹಾಲಕ್ಷ್ಮಿ, ಇಷ್ಟು ದಿನ ನಾನು ಮಾಡಿದ್ದಿಲ್ಲ ನಾಟಕ, ಯಾರ್ ಸತ್ಯ ಯಾರ್ ಸುಳ್ಳು ಅಂತ ನಾನು ತಿಳ್ಕೊಬೇಕಿತ್ತು, ಇಷ್ಟೆಲ್ಲ ಮಾಡಿದೆ, ನಿಮ್ಮನ್ನ ಮನೆಯಿಂದ ಹೊರಗಡೆ ಕಳ್ಸೋದಕ್ಕೆ ಕಾರಣ, ನೀವು ನಮ್ಮ ಮನೆಯಿಂದ ಹೊರಗಡೆ ಹೋದ್ರೆ ಯಾರು ನಮ್ಮ ಬೆನ್ನಿಂದೆ ಕಾಣೋದ್ ಕೈಗಳಿದಾವೆ, ಕೈಗಳ ಬಗ್ಗೆ ತಿಳ್ಕೊಳೋದಕ್ಕೆ ನಾನು ಇಷ್ಟೆಲ್ಲ ಮಾಡಿದ್ದು ಅಂತ ವೈಷ್ಣವ್ ಹೇಳಿದಾಗ ಅಲ್ಲೇ ಇದ್ದ ಕಾವೇರಿಗೆ ತುಂಬಾ ಶಾಕ್ ಆಗುತ್ತೆ. ಹಾಗಾದ್ರೆ ನನ್ನ ಪುಟ್ಟ ಇಷ್ಟೆಲ್ಲ ನಾಟಕ ಮಾಡಿದಾನ ಅಂತ ಶಾಕಿಂದ ಕಾವೇರಿ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಸೋಮವಾರದ ಸಂಚಿಕೆ ವಿಡಿಯೋ ಮುಕ್ತಾಯ ಆಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.